ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ. ಇಷ್ಟು ದಿನ ಯಾಕೆ ವೀಡಿಯೋಸ್ ಹಾಕಿಲ್ಲ ಅಂದರೆ ನಾನು ಸ್ವಲ್ಪ ಕ್ಲಾಸಸ್ಗೆ ಹೋಗ್ತಿದ್ದೆ ಫ್ರೆಂಡ್ಸ್. ಆದ್ದರಿಂದ ನನ್ನಿಂದ ವೀಡಿಯೋ ಹಾಕೋಕ್ಕಾಗಲಿಲ್ಲ. ನಾನು ಇಷ್ಟು ದಿನ ಯಾವ್ಯಾವ ರೀತಿ ವರ್ಕ್ ಹಾಕಿದ್ದೀನಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲೇ ಹಾಕಿದ್ದು ನಾನು ನಾವು ಚೈನ್ ಸ್ಟಿಚ್ ಅಂತೀವಲ್ಲ ಫ್ರೆಂಡ್ಸ್, ಅದು ಫಸ್ಟು ನಾನು ಹೋಗಿ ಕಲಿಯಬೇಕಾದ್ರೆ ತುಂಬ ಕಷ್ಟ ಅನ್ನಿಸ್ತು. ಒಂದೆರಡು ದಿನ ನನ್ನಿಂದ ಆಗುತ್ತಾ ಇಲ್ಲ ಅಂತ ಅಂದ್ಕೊಂಡೆ ನಾನು ಹೋದೆ. ನಾನು ಬಂದು ಮಿಷನ್ ಎಂಬ್ರಾಯ್ಡ್ರಿ ಮಾತ್ರ ಕಲಿಯೋಕ್ಕೆ ಹೋಗಿದ್ದು. ಆಮೇಲೆ ಹೇಗಿದ್ದರೂ ಹೋಗ್ತೀವಲ್ಲ, ಎರಡು ಸೇರಿ ಕಲಿಯೋಣ ಅಂತ ನಾನು ಕಲಿತೆ. ನೋಡಿ ಫ್ರೆಂಡ್ಸ್, ಇದು ಫಸ್ಟು ಒಂದು 2 ಡೇಸ್ ತುಂಬ ಕಷ್ಟ ಅನ್ನಿಸ್ತು. ಅದಾದಮೇಲೆ ನೋಡಿ ಫ್ರೆಂಡ್ಸ್, ಇದೆಷ್ಟು ನಾನೇ ಹಾಕಿರೋದು. ಇದೆಲ್ಲ ಬೇಸಿಕ್ ಡಿಸೈನ್ಸ್ ಅಷ್ಟೇ. ಇನ್ನು ಬ್ಲೌಸಿಗೆ ನಾನು ಯಾವುದೇ ರೀತಿ ಬ್ಲೌಸಿಗೆ ಹಾಕಿಲ್ಲ. ಬೇಸಿಕ್ ಎಲ್ಲ ಕಲಿತಾದ್ಮೇಲೆ ಬ್ಲೌಸಿಗೆ ಹಾಕೋದು. ನೋಡಿ, ಇವಿಷ್ಟು ನಾನೇ ಹಾಕಿರೋದು. ಫಸ್ಟು ಕಷ್ಟ ಅನಿಸಿದ್ರು, ಆಮೇಲೆ ನಮಗೆ ಹಾಕ್ತಾ ಈಸಿ ಆಗುತ್ತೆ ಫ್ರೆಂಡ್ಸ್. ಇದು ಫಸ್ಟ್ ಡೇ ಹಾಕಿದ್ದು. ನಾನು ಇದು ಹಾಕೋಬೇಕಾದ್ರೆ ತುಂಬ ಒಂದಿನ ಫುಲ್ಲು ಇದೆ ಚೈನ್ ಸ್ಟಿಚ್ ಹಾಕಿದ್ದೀನಿ. ಇದಕ್ಕೆ ಚೈನ್ ಸ್ಟಿಚ್ ಅಂತ ಹೇಳ್ತಾರೆ. ನಾವು ಸ್ಟಾರ್ಟಿಂಗ್ ಕಲಿಯಬೇಕಾದ್ರೆ ಚೈನ್ ಸ್ಟಿಚ್ ಹಾಕಿ ಕಲಿಸೋದು ಫ್ರೆಂಡ್ಸ್, ಎಲ್ಲೇ ಆಗಲಿ. ಮತ್ತು ಚೈನ್ ಸ್ಟಿಚಲ್ಲಿ ಮತ್ತು ಚಮ್ಕಿ ಡಿಸೈನ್ ಹಾಕ್ತಾರೆ ಸೆಕೆಂಡ್ ಒನ್. ನೋಡಿ ಫ್ರೆಂಡ್ಸ್, ಫಸ್ಟ್ ಸ್ಟಾರ್ಟಿಂಗಲ್ಲಿ ದಾರ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಅದು ನಾನು ಅಲ್ಲಿ ಕ್ಲಾಸಲ್ಲಿ 2 ಸಲ ಹಾಕಿದೆ. ಮತ್ತು ಮನೆಗೆ ಬಂದು ಬಿಡದೆ ಪ್ರಾಕ್ಟೀಸ್ ಮಾಡಿದೆ. 4 ಟೈಪ್ ಹಾಕಿದೆ. ಅದೆರಡನ್ನು ನಾವು ಕಲ್ತ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಎಲ್ಲ ಡಿಸೈನ್ ಇದೆಲ್ಲ ಅದೇ ರೀತಿಯೇ ಹಾಕೋದು. ಆರಿ ವರ್ಕ್ ಬಂದು ತುಂಬ ಕಷ್ಟ ಅನಿಸಿದ್ರು ಸ್ಟಾರ್ಟಿಂಗಲ್ಲಿ. ನಾವು ಹಾಕ್ತಾ ಈಸಿ ಆಗುತ್ತೆ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದೊಂದೇ ನೋಡಿ ಫ್ರೆಂಡ್ಸ್, ಇವೆಲ್ಲ ನಾನೇ ಹಾಕಿರೋದು ಡಿಸೈನ್ಸು. ಮತ್ತು ಇದು ದ್ರಾಕ್ಷಿ ಮಣಿ ಅಂತಾರೆ. ಇದು ಕೂಡ ಇದು ಸೂಜಿಯಲ್ಲಿ ಮಾಡಿರೋದು ಫ್ರೆಂಡ್ಸ್, ದ್ರಾಕ್ಷಿ ಗೊಂಚಲು. ಮತ್ತು ಇದು ಬೇಸ್ ಲೈನ್ ಹಾಕಿ ಗ್ಲಾಸ್ ವರ್ಕ್ ಗ್ಲಾಸನ್ನು ಗಮ್ಮಲ್ಲಿ ಹಾಕಿ ಮತ್ತು ಲವಂಗ ಡಿಸೈನ್ ಕೊಟ್ಟಿರೋದನ್ನು ಹೇಳ್ಕೊಟ್ಟಿದ್ದಾರೆ. ಸಾರಿ ಫ್ರೆಂಡ್ಸ್, ವಾಯ್ಸ್ ನಾವು ಮಾತಾಡಬೇಕಾದ್ರೆ ಒಂಚೂರು ಬ್ರೇಕ್ ಆದರೆ ತಪ್ಪಿದರೆ ಸ್ವಲ್ಪ ಕ್ಷಮಿಸಿ. ಮತ್ತು ಇದು ಬಂದು ಅದರಲ್ಲೇ ಫ್ಲವರ್ ಡಿಸೈನ್ಸ್ ಹಾಕಿ ನಾವು ಅದ್ರ ಮೇಲೆ ಚಮ್ಕಿ ಡಿಸೈನ್ ಮಾಡೋದು. ಇದು ನಾವು ಫಸ್ಟ್ ಹೇಳಿದ್ನಲ್ಲ, ಅದೇ ಬೇಸ್. ನಾವು ಫಸ್ಟ್ ಸ್ಟಾರ್ಟಿಂಗ್ ನೀವು 2 ಲೈನ್ ಕಲ್ತ್ಬಿಟ್ರೆ ಉಳಿದಿದ್ದೆಲ್ಲ ಅದೇ ರೀತಿ ಮಾಡ್ಕೊಂಡು ಹೋಗೋದು ಅಷ್ಟೇ ಫ್ರೆಂಡ್ಸ್. ಮತ್ತು ನಾಟ್ ಹಾಕೋದೊಂದು ಕಲಿಬೇಕಷ್ಟೇ. ನನಗೆ ಇಂಟ್ರೆಸ್ಟ್ ಇದೆ ಫ್ರೆಂಡ್ಸ್. ಇನ್ನು ಇದು ತುಂಬ ಕಲಿಬೇಕಂತ ನನಗೆ ತುಂಬ ಆಸೆ ಇತ್ತು. ಆದ್ದರಿಂದ ನಾನು ಕಲಿಯೋಕ್ಕೆ ಹೋಗ್ತಿದ್ದೀನಿ. ನಾನು ಹೋಗೋಕ್ಕಿಡ್ದು ಈಗ 1 ಮಂತ್ ಆಗೋಕ್ಕೆ ಬಂತು. ನಾನು ನೆಕ್ಸ್ಟ್ ಮಂತಲ್ಲಿ ನಾನು ಬ್ಲೌಸಿಗೆ ಹಾಕೋಣ ಅಂತ ಇದ್ದೀನಿ. ಬಟ್ ಇದಿಷ್ಟು ಕಲ್ತಿದ್ದೀನಲ್ಲ, ಇದರಿಂದ ನಾವು ಒಂದು ಬ್ಲೌಸನ್ನು ಆರಾಮಾಗಿ ಮಾಡ್ಬೋದು. ನಿಮಗೂ ಕೂಡ ಇದೇ ರೀತಿ ಆರಿ ವರ್ಕ್ ಅಥವಾ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಬೇಕು ಅಂತ ಆಸೆ ಇದ್ದರೆ ನೀವು ಕೂಡ ಆರಾಮಾಗಿ ಕಲೀರಿ ಫ್ರೆಂಡ್ಸ್. ಫಸ್ಟು ಸ್ಟಾರ್ಟಿಂಗಲ್ಲಿ ಯಾವುದೇ ಕೆಲಸ ಆಗಲಿ ಕಷ್ಟ ಅನಿಸುತ್ತೆ. ಆಮೇಲೆ ನಾವು ಹೋಗ್ತಾ ಅದು ನಮಗೆ ರೂಢಿ ಆಗುತ್ತೆ. ಇದು ಬಂದು ಬೇಸ್ ಲೈನು. ನಾವು ಯಾವುದೇ ಡಿಸೈನ್ಸ್ ಹಾಕಿದ್ರು ಫಸ್ಟು ಸ್ಟಾರ್ಟಿಂಗಲ್ಲಿ ಬೇಸ್ ಲೈನ್ ಹಾಕಬೇಕು. ನಾನು ಕಲಿಯೋಕ್ಕೆ ಹೋಗೋ ಕಡೆ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ಯಾವುದೇ ರೀತಿ ಸಿಟ್ಟಾಗೋದಿಲ್ಲ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಮ ಮೇಡಮ್ಮು. ಆದ್ದರಿಂದ ನಾನು ಅವ್ರ ಹತ್ರ ತುಂಬ ಚೆನ್ನಾಗಿ ಕಲಿಬೋದು. 1 ಮಂತಲ್ಲೇ ನಾನು ಇಷ್ಟು ಕಲ್ತಿದ್ದೀನಿ ಅಂದರೆ ತುಂಬ ಖುಷಿ ಆಗ್ತಿದೆ. ಖಂಡಿತವಾಗ್ಲೂ ನಾನು ನೆಕ್ಸ್ಟು ಒಂದು ಬ್ಲೌಸಿಗೆ ಹಾಕಿ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ಹಾಗೆ ಎಂಬ್ರಾಯ್ಡಿಂಗ್ ವರ್ಕ್ ಕೂಡ ಕಲಿತಿದ್ದೀನಿ. ಅದು ಕೂಡ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಮತ್ತು ನಾನು 30 ಡೇಸ್ ಚಾಲೆಂಜ್ ಅಂತ ಹಾಕಿದ್ದೆ. ಕೆಲವೊಬ್ಬರು ತುಂಬ ಜನ ಆ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿದ್ರಿ. ನನ್ನಿಂದ ಆ ವಿಡಿಯೋ ಹಾಕೋಕ್ಕಾಗಲಿಲ್ಲ ಫ್ರೆಂಡ್ಸ್. ಇದೇ ಕಾರಣದಿಂದಲೇ ನಾನು ಹಾಕೋಕ್ಕಾಗ್ತಿಲ್ಲ. ನಾನು ಅಲ್ಲಿಗೂ ಕ್ಲಾಸಿಗೆ ಹೋಗಿ ಬಂದು ಮನೆಯಲ್ಲೂ ಕೂಡ ವರ್ಕ್ ಮಾಡಬೇಕಾಗಿದೆ. ಮತ್ತು ಮನೆ ಕೆಲಸ ಎಲ್ಲ ಇಟ್ಕೊಂಡು ವಿಡಿಯೋ ಹಾಕೋಕ್ಕಾಗ್ತಿಲ್ಲ. ನನಗೆ ಟೈಮ್ ಸಿಕ್ಕಿದಾಗ ಖಂಡಿತವಾಗ್ಲೂ ಆ ವಿಡಿಯೋ ಕೂಡ ನಾನು ಫುಲ್ಲು ಬಿಡೋದಿಲ್ಲ. ಖಂಡಿತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದ್ರ ಬಗ್ಗೆನೂ ಕೂಡ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ತೀನಿ. ಮತ್ತು ಇನ್ನೂ 1 ಮಂತ್ ಕೋರ್ಸ್ ಇದೆ ಫ್ರೆಂಡ್ಸ್. ಅದನ್ನು ಮುಗಿಸ್ಕೊಂಡು ನಾನು ನಿಮಗೆ
ಟೈಲರಿಂಗ್ ಕ್ಲಾಸಸ್ ಬಗ್ಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಹಾಕ್ತೀನಿ ಫ್ರೆಂಡ್ಸ್. ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಅನ್ಸಬ್ಸ್ಕ್ರೈಬ್ ಆಗಿದ್ದೀರಾ. ಅದು ಯಾಕೆ ಅಂತ ಗೊತ್ತಿಲ್ಲ, ಯಾಕಂದರೆ ನಾನು ಟೈಲರಿಂಗ್ ವೀಡಿಯೋಸ್ ಹಾಕ್ತಿದ್ದೆ. ಈಗ ಸ್ವಲ್ಪ ದಿನದಿಂದ ನಿಲ್ಲಿಸಿದ್ದೀನಿ. ಈಗ ನನ್ನಿಂದ ಟೈಮ್ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ನಾನು ಶಾರ್ಟ್ಸ್ ವೀಡಿಯೋಗಳನ್ನು ಹಾಕ್ತಿದ್ದೀನಿ ಫ್ರೆಂಡ್ಸ್. ನಾನು ಡೈಲಿ ಯಾವ್ಯಾವ ವರ್ಕ್ ಮಾಡ್ತೀನಿ ಅನ್ನೋದನ್ನು ಶಾರ್ಟ್ಸಲ್ಲಿ ಚೆಕ್ ಮಾಡಿ ನೋಡಿ. ಸವಿ ಟೈಲರಿಂಗ್ ವ್ಲಾಗನ್ನು ಓಪನ್ ಮಾಡಿ, ಮತ್ತು ಓಪನ್ ಮಾಡಿದಾಗ ವೀಡಿಯೋ ಶಾರ್ಟ್ಸ್ ಲೈವ್ ಅಂತ ಸಿಗುತ್ತೆ. ಅದರಲ್ಲಿ ನಾವು ಶಾರ್ಟ್ಸನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕಿರೋ ವೀಡಿಯೋ ಮತ್ತು ಎಂಬ್ರಾಯ್ಡಿಂಗ್ ಡಿಸೈನ್ಸ್ಗಳು, ಆರಿ ವರ್ಕು ಎಲ್ಲ ನಿಮಗೆ ಅಪ್ಲೋಡ್ ಮಾಡಿರ್ತೀನಿ ಫ್ರೆಂಡ್ಸ್. ನೀವು ಕೂಡ ಹೋಗಿ ಚೆಕ್ ಮಾಡಿ ನೋಡ್ಕೊಳ್ಳಿ. ನಾನು ಇವಿಷ್ಟು ಡಿಸೈನ್ಸನ್ನು ಮಾಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ನಾನು ಬ್ಲೌಸಿಗೆ ಹಾಕಿದಾಗ ಖಂಡಿತ ತೋರಿಸ್ತೀನಿ. ಎಂಬ್ರಾಯ್ಡಿಂಗ್ ಡಿಸೈನ್ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಮತ್ತು ಇಷ್ಟೊತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದಾರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೇ ಇದ್ದೀರೋ ಅವರೆಲ್ಲ ಮಾಡ್ಕೊಂಡು ನೋಡಿ. ನಾನು ಆದಷ್ಟು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಆರಿ ಮತ್ತು ಎಂಬ್ರಾಯ್ಡಿಂಗ್ ಬಗ್ಗೆ ಯಾವ್ದಾದ್ರು ಡೌಟ್ಸ್ ಇದ್ದರೂ ನನಗೆ ತಿಳಿದಿರುವಂತಹ ಡೌಟ್ಸ್ಗಳನ್ನು ನಾನು ಕ್ಲಿಯರ್ ಮಾಡ್ತೀನಿ. ಯಾವ್ದಾದ್ರು ಡೌಟ್ಸ್ ಇದ್ದರೂ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟೊತ್ತವರೆಗೂ ಯಾರು ಟೈಮ್ ಕೊಟ್ಟು ಇಷ್ಟೊತ್ತವರೆಗೂ ವೀಡಿಯೋ ನೋಡಿದ್ದೀರೋ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತು ಇದೊಂದು ಡಿಸೈನ್ ಇದೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಇದು ಸ್ವಲ್ಪ ಮಧ್ಯದಲ್ಲಿ ಕಟ್ಟಾಗಿದೆ. ಅದು ಊದಿನ ಕಡ್ಡಿಯಲ್ಲಿ ನಾವು ಮಾಡಬೇಕಾದ್ರೆ ಸ್ವಲ್ಪ ಕಟ್ಟಾಯಿತು. ಅದನ್ನು ಫುಲ್ಲು ಕ್ಲಿಯರ್ ಮಾಡಿ ನೆಟ್ಟೆಡ್ ಕ್ಲಾತ್ ಹಾಕಿ ನಾನು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇದೆರಡು ಡಿಸೈನು ಬ್ಯಾಲೆನ್ಸ್ ಇದೆ. ಓಕೆ ಫ್ರೆಂಡ್ಸ್, ಬಾಯ್.